ಅಳಿವಯ್ಯ ಅವನೇನು ಹುಡುಕ್ತಿದ್ದ. ಯಾರು? ಆತ ಎಲ್ಲಿದ್ದಾನೆ? ಆ ರೂಮ್ ಹತ್ರ ಇದ್ದಾನೆ. ನಾನು ನೋಡ್ತೀನಿ. ಇವರನ್ನ ಮನೆಯವ್ರು ಯಾರಾದರೂ ನೋಡಿದ್ರೆ? ಗೌತಮ್ ಅವರು ಬೇರೆ ಬರ್ತಿದ್ದಾರೆ. ಡೈನಮಿಟ್ಟಿಗೆ ಬೆಂಕಿ ಇಟ್ಟಾಯ್ತು, ಇನ್ನು ಡಮಾರ್ ಅನ್ನೋದನ್ನು ನೋಡಬೇಕು. ಅದನ್ನು ನೋಡೇ ಬಿಡುವ. ಅಯ್ಯೋ, ಈ ಕಡೆನೇ ಬರ್ತಿದ್ದಾರೆ. ಸಾರಿ, ಕಾಲು ಎಡದ್ಬಿಡ್ತು. ಪರವಾಗಿಲ್ಲ ಬಿಡಿ, ಇದೇ ನಂಗೆ ಹೊಸದಲ್ವಲ್ಲ, ಆದರೂ ಸ್ವಲ್ಪ ನೋಡ್ಕೊಂಡು ನಡೆಯೋದಲ್ವಾ. ಆನಂದ್ ಅವ್ರು ಹುಡ್ಕೊಂಡು ಬಂದ್ರಾ? ಇಲ್ಲ, ಪಾರ್ಥ. ಪಾರ್ಥನ? ಪಾರ್ಥ ಅವ್ರು ಹಾಗೆ ಕೆಳಗೆ ಹೋದ್ರು. ಹೌದಾ? ಮತ್ತೆ ಇಲ್ಲಿದ್ದಾನೆ ಅಂತ ಹೇಳಿದ್ರು ಮಾವ? ಇಲ್ಲ, ಈಗ ತಾನೇ ಅವ್ರು ಹೋದ್ರು. ಓಕೆ, ನಾನು ನೋಡ್ತೀನಿ, ನೀವು ಹುಷಾರು. ಹಾಂ. ಎಲ್ಲ ಸುಸೂತ್ರವಾಗಿ ಮುಗೀತು ಅನ್ನೋ ಟೈಮಿಗೆ ಕರೆಕ್ಟಾಗಿ ಎಂಟ್ರಿ ಕೊಟ್ಬಿಟ್ಲಲ್ಲ. ಅಯ್ಯೋ ಸಿಸ್ಟರೇ, ಗೆಳೆಯ ಎಲ್ಲ ಹೋಗಿದೆ? ನಿನ್ನೆ ಹುಡುಕ್ತಾ ಇದ್ದೆ ಕಣ. ಯಾಕಪ್ಪ? ಅದೇ ಕಣೋ ಗೆಳೆಯ, ಅದಕ್ಕೆ ನಿನ್ಗೇನೋ ಗಿಫ್ಟ್ ಕೊಟ್ರು? ಕೆಟ್ಟ ಕುತೂಹಲ. ಹೇಳೋ ಗೆಳೆಯ. ತುಂಬಾನೇ ಸ್ಪೆಷಲ್ ಗಿಫ್ಟ್ ಕಣೋದು. ಆಹಾ ಗೆಳೆಯ, ಮೊದಲೇ ಕ್ಯೂರಿಯಾಸಿಟಿ ಇತ್ತು, ಈಗ ಅದನ್ನ ಪೀಕಾಗಿ ತಗೊಂಡು ಹೋಗ್ಬಿಟ್ಟಲ್ಲೋ. ನನ್ನ ಪರಿಸ್ಥಿತಿ ಹೇಗಾಗಿದೆ ಅಂದ್ರೆ, ಗಂಡ ಹೆಂಡ್ತಿನ ಲೇಬರ್ ವಾರ್ಡ್ ಕಳಿಸಿ ಹೊರಗಡೆ ಟೆನ್ಷನಲ್ಲಿ ಆ ಕಡೆ ಈ ಕಡೆ ಆ ಕಡೆ ಓಡಾಡ್ತಿರ್ತಾನಲ್ಲ, ಆಗ್ಬಿಟ್ಟಿದೆ. ಅದೇನು ಅಂತ ಹೇಳೋ, ಪ್ಲೀಸ್ ಹೇಳ. ಆನಂದ್, ಬಹುಶಃ ಆ ಥರದ ಗಿಫ್ಟ್ ಇನ್ನೊಂದು ಇರೋದಕ್ಕೆ ಚಾನ್ಸೇ ಇಲ್ಲ ಕಣ. ನನ್ನ ಮನಸ್ಸಿಗೆ ತುಂಬ ಹತ್ತಿರ ಆಗಿರೋ, ನನ್ನ ಚೈಲ್ಡ್ಹುಡ್ ಮೆಮೊರೀಸ್ನ ಮತ್ತೆ ವಾಪಸ್ ತರಿಸುವಂಥ ಒನ್ ಆಫ್ ದ ಬೆಸ್ಟ್ ಮೆಮೊರಬಲ್ ಗಿಫ್ಟ್ ಕಣ ಟಾಯ್ಸ್ ಕೊಟ್ಟಿದ್ದಾರೆ. ಅವರು ನನ್ನನ್ನು ತುಂಬ ಆಳವಾಗಿ ಅರ್ಥ ಮಾಡಿಕೊಂಡು ನನ್ನನ್ನು ಸ್ಕ್ಯಾನ್ ಮಾಡಿ ಎಕ್ಸ್ರೇ ತೆಗೆದು ನನಗೆ ಏನು ಇಷ್ಟ ಅಂತ ನಿಜವಾಗ್ಲೂ ಅರ್ಥ ಮಾಡಿಕೊಂಡು ಗಿಫ್ಟ್ ಕೊಟ್ಟಿದ್ದಾರೆ ಕಣ. ನನಗೆ ಆ ಗಿಫ್ಟ್ಗಿನ್ನ ಈ ಥರದ್ದೊಂದು ಕೊಡಬೇಕು ಅನ್ನೋ ಯೋಚನೆ ಬಂತಲ್ಲ ಅವ್ರಿಗೆ, ಭಾಳ ಖುಷಿ ಆಯ್ತು ಕಣ. ಏನೋ ಒಳ್ಳೆ ಮನಸ್ಸಿದ್ರೆ ಮಾತ್ರ ಈ ಥರದ ಯೋಚನೆಗಳು ಬರುತ್ತೆ ಅನ್ಸುತ್ತೆ ಅಲ್ವಾ? ನಿಜ ಕಣೋ ಗೆಳೆಯ, ನಿನಗವರು, ಅವ್ರಿಗೆ ನೀನು, ನಿಮ್ಮಿಬ್ಬರದು ಅಪರೂಪದಲ್ಲೇ ಅಪರೂಪವಾದ ಜೋಡಿ. ನಿಮ್ಮನ್ನು ಹೊಗಳಕ್ಕೆ ಪದಗಳೇ ಇಲ್ಲ ಕಣೋ, ಡಿಕ್ಷನರಿ ಹುಡುಕಿದ್ರೂ ಸಿಗೋದಿಲ್ಲ. ಹೊಗಳಕ್ಕೆ ಅಂತಾನೆ ಪದಗಳನ್ನ ಸೃಷ್ಟಿ ಮಾಡಬೇಕು. ನಿಮ್ಮಿಬ್ಬರದು ಅದ್ಭುತ, ಅತ್ಯದ್ಭುತ ಜೋಡಿ ಗೆಳೆಯ. ಸಾಕು ಬಿಡ, ಎಷ್ಟು ಅಂತ ಹೊಗಳ್ತೀಯ. ಎನಿವೇಸ್, ಥ್ಯಾಂಕ್ಸ್ ಅಪ್ಪ, ನೀನು ಇಷ್ಟೊಂದು ನಮ್ಮ ಮೇಲೆ ಅಭಿಮಾನ ಇಟ್ಟಿರೋದಕ್ಕೆ. ಗೆಳೆಯ, ಅಭಿಮಾನ ಬಿಡೋ, ಅದು ನನ್ನ ಕೊನೆ ಉಸಿರಿರೋವರೆಗೂ ಇರುತ್ತೆ. ಅಭಿಮಾನದ ವಿಷಯ ಆಗಿರಲಿ, ಅನುರಾಗದ ಕಥೆ ಎಲ್ಲಿವರೆಗೂ ಬಂತು ಅದನ್ನ ಹೇಳಪ್ಪ. ಏನದು? ಅಪ್ಪ ತಂದೆ, ಆದರ್ಶ ದಂಪತಿಗಳು ಅನ್ಸ್ಕೊಳ್ಳೋದಕ್ಕೆ ಗಂಡ ಹೆಂಡತಿ ಮಧ್ಯೆ ಇರಬೇಕಾದ ಫೀಲಿಂಗ್ಸು, ಸೆಂಟಿಮೆಂಟ್ಸು ನಿಮ್ಮಿಬ್ಬರ ಮಧ್ಯೆ ಇದೆ ಕಣೋ, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಅದನ್ನು ನೀವು ತೋರಿಸ್ಕೋತಾ ಇಲ್ಲ, ಎಕ್ಸ್ಪ್ರೆಸ್ ಮಾಡ್ಕೋತಾ ಇಲ್ವೇ? ಲೋ ಗೆಳೆಯ, ಎಲ್ಲ ಇಟ್ಕೊಂಡು ಯಾಕೋ ಲೇಟ್ ಮಾಡ್ತಾ ಇದ್ದೀರಾ? ನೋಡು, ಮಳೆ ಬಂದಾಗ ಉತ್ತಿ ಬಿತ್ಬಿಡ್ಬೇಕು, ಆಗಲೇ ಬೆಳೆ ಚೆನ್ನಾಗಾಗೋದು, ಲೈಫ್ ಹಸಿರಾಗಿರೋದು. ಪ್ಲೀಸ್ ಕಣೋ, ನಿಮ್ಮ ದಮ್ಮಯ್ಯ ಅಂತೀನಿ, ನನ್ನ ಆಸೆ ಕಣೋ ಇದು, ಈಡೇರಿಸ್ಬಿಡ್ರು. ನೋಡು, ಆದಷ್ಟು ಬೇಗ ಇಬ್ರು ಮನ್ಸಲ್ಲಿರೋದನ್ನ ಹೇಳ್ಕೊಂಬಿಡಿ, ಮುಂದಿನ ಜರ್ನಿಗೆ ಸ್ಟೇಜ್ ರೆಡಿ ಮಾಡ್ಕೊಂಬಿಡಿ. ಇಲ್ಲ ಕಣ, ಆದಷ್ಟು ಬೇಗ ಹೇಳ್ಕೊತೀನಿ. ಹೇಳ್ಕೊಂಬಿಡ್ತೀನಿ. ಅಪ್ಪ ಹಲೋ, ನಿನ್ನ ಬಾಯಲ್ಲಿ ಪದ ಬಂತಲ್ಲ, ಇಷ್ಟೇ ಕಣೋ ನನಗೆ ಬೇಕಾಗಿದ್ದಿದ್ದು. ಈಗ ನನಗೆ ನಿಶ್ಚಿಂತೆ ಕಣೋ, ನೆಮ್ಮದಿ ಆಯ್ತು ನನಗೆ. ನಿನ್ನಲ್ಲಿ ಆಗಿರೋ ಈ ಬದಲಾವಣೆ ನೋಡಿ ನನಗೆ ತುಂಬ ಸಂತೋಷ ಆಗ್ತಾ ಇದೆ ಕಣೋ.
ಗೆಳೆಯ ಆದಷ್ಟು ಬೇಗ ಕೊಟ್ಬಿಡ್ಬೇಕು. ನೀನು ಅತ್ತಿಗೆ ಇಬ್ರು ಪ್ರೀತಿಯಿಂದ ಸುಖವಾಗಿ ಸಂತೋಷವಾಗಿ 100 ಕಾಲ ಚೆನ್ನಾಗಿರ್ಬೇಕು ಅನ್ನೋದೇ ನನ್ನ ಆಸೆ ಕಣ. ಜೀವನದಲ್ಲಿ ಇದುವರೆಗೂ ನಿನಗೆ ಸಿಗದೇ ಇದ್ದಿದ್ದು ಪ್ರೀತಿ ಕೊನೆಯವರೆಗೂ ಸಿಗಬೇಕು. ಇದೇ ನಿನಗೆ ನಾನು ಕೊಡ್ತಾ ಇರೋ ಬರ್ತ್ಡೇ ವಿಶಸ್. ಸರಿ ಹೇಳಿ ಅಂದರೆ ನಾವೇನು ಹೊರಡ್ತೀವಿ. ಆಯಿತು, ಥ್ಯಾಂಕ್ ಯು ಬಂದಿದ್ದಕ್ಕೆ. ಬಾಯ್ ಪುಟ್ಟ. ಆಗಾಗ ಮನೆಗೆ ಬಂದು ಹೋಗ್ತಾರೆ, ನನಗೂ ಖುಷಿ ಆಗುತ್ತೆ. ಶೋರ್ ಅಣ್ಣ, ಸ್ವಲ್ಪ ಫ್ರೀ ಸಿಕ್ಕಿದ್ರೆ ಸಾಕು, ನಾನು ಜೀವ ಓಡ್ ಬಂದ್ಬಿಡ್ತೀವಿ. ಏನಾಯ್ತಣ್ಣ? ಏನಿಲ್ಲ ಪುಟ್ಟ, ನೀನು ಚಿಕ್ಕವಳಿದ್ದಾಗಿಂದ ನೀನು ಭಾಳ ಹಚ್ಕೊಂಡ್ಬಿಟ್ಟಿದ್ನಲ್ಲ. ನೀನು ಮದುವೆಯಾಗಿ ಹೋಗುವಾಗ ಇನ್ನು ಮುಂದಿನ ಜೀವನ ಹೇಗಿರುತ್ತೋ, ಗಂಡನ ಮನೆಯವ್ರು ನೀನು ಚೆನ್ನಾಗಿ ನೋಡ್ಕೋತಾರೋ ಇಲ್ವಂತೆಲ್ಲ ನನಗೆ ಭಯ ಆಗಿತ್ತು. ಸದ್ಯಕ್ಕೆ ಆ ಭಯ ನಿಜ ಆಗಲಿಲ್ಲ. ನಾನು ನೀನು ಹೇಗಿರಬೇಕು ಅಂತ ಆಸೆ ಪಟ್ಟನೋ ಹಾಗೇ ಇದೆಯಾ. ಯು ಆರ್ ಇನ್ ಸೇಫ್ ಹ್ಯಾಂಡ್ಸ್. ಥ್ಯಾಂಕ್ಸ್ ಜೀವ, ಭಾಳ ಖುಷಿ ಆಯಿತು. ನಂಗೆ ತೃಪ್ತಿ ಕೊಟ್ಟಿದೆ. ಥ್ಯಾಂಕ್ ಯು ಭಾವ. ಅಣ್ಣ ಬರೀ ಸೇಫ್ ಹ್ಯಾಂಡ್ ಅಲ್ಲ, ಸೇಫ್ಟಿ ಲಾಕರು. ನಾನು ಇದಕ್ಕೆ 100% ಎಸ್ ಅಂತೀನಿ. ಬಿಗ್ ಬ್ರೋ, ಜೀವ ಮಾತ್ರ ಅಲ್ಲ, ಆ ಮನೇಲಿರೋರು ಎಲ್ಲರೂ ತುಂಬಾ ಒಳ್ಳೆಯವರು. ನಮ್ಮ ಮಹಿಯಲ್ಲಿ ನಿಜವಾಗ್ಲೂ ತುಂಬಾ ಖುಷಿಯಾಗಿರ್ತಾಳೆ. ಯಾಕೆಂದ್ರೆ ಆ ಮನೆ ವಾಸ್ತು ಆಮೇಲೆ ಆ ಮನೇಲಿ ಇದಾರಲ್ಲ ಅವ್ರ ಮನಸ್ಸಿನ ವಾಸ್ತು ಎರಡೂ ಚೆನ್ನಾಗಿದೆ. ಅದಕ್ಕೆ ಮನಸ್ಸಿನ ವಾಸ್ತು ತುಂಬಾ ಮುಖ್ಯ. ಅದೊಂದು ಚೆನ್ನಾಗಿದ್ರೆ ಎಲ್ಲ ಚೆನ್ನಾಗಿದ್ದಂಗೆ. ಭಾವ ನನ್ನ ಮೇಲೆ ಎಷ್ಟೊಂದು ಹೋಪ್ಸ್ ಇಟ್ಕೊಂಡಿದ್ದಾರೆ, ಬಟ್ ನಾನೇ ಹೋಪ್ಲೆಸ್ ಆಗಿಬಿಟ್ಟಿದ್ದೀನಿ. ನನಗೆ ಜಾಬ್ ಹೋಗಿರೋ ವಿಷಯ ಅವ್ರಿಗೆ ಗೊತ್ತಾದರೆ ಅವ್ರು ಎಷ್ಟು ಬೇಜಾರು ಮಾಡ್ಕೋತಾರೋ. ಹಾಗೆ ಒಂದು ಸ್ಮಾಲ್ ಕನ್ಫೆಷನ್. ನನ್ನ ತಂಗಿ ನಿಮ್ಮ ಮನೆಗೆ ಬಂದಾಗೆ ಅಪೇಕ್ಷಾ ನಿಮ್ಮ ಮನೆಗೆ ಸೊಸೆಯಾಗಿ ಬರಬೇಕಾಗಿತ್ತು, ಬಟ್ ಸಾರಿ. ಅಯ್ಯೋ ಭಾವ, ನೀವ್ಯಾಕೆ ಸಾರಿ ಕೇಳ್ತಾ ಇದ್ದೀರಾ? ನನ್ನ ಮನಸ್ಸಲ್ಲಿ ಅದೆಲ್ಲ ಏನೂ ಇಲ್ಲ ಇವಾಗ. ಗುಡ್ ಅಪೇಕ್ಷಾ. ಅವತ್ತು ಅನ್ಫಾರ್ಚುನೇಟ್ ಇನ್ಸಿಡೆಂಟ್ ಆದಮೇಲೆ ನಿನ್ನ ಲೈಫಲ್ಲಿ ಭಾಳ ಪಾಸಿಟಿವ್ ಆಗಿದೆಯಾ, ಆ್ಯಂಡ್ ಯು ಮೂಡ್ ಆನ್. ನಿನ್ನ ಥರ ಒಂದು ಧೈರ್ಯವಂತ ಹುಡುಗಿ ನಮ್ಮ ಪಾರ್ಥಂಗೂ ಸಿಕ್ಬಿಟ್ರೆ ಅದೇ ನಂಗೆ ದೊಡ್ಡ ಖುಷಿ. ಇವ್ರನ್ನ ಹೀಗೆ ಬಿಟ್ರೆ ಆಗಲ್ಲ, ಸ್ವಲ್ಪ ಬಿಗಿ ಮಾಡಲೇಬೇಕು. ಥ್ಯಾಂಕ್ ಯು ಭಾವ, ನನ್ನ ಬಗ್ಗೆ ಇಷ್ಟೊಳ್ಳೆ ಒಪಿನಿಯನ್ ಇಟ್ಕೊಂಡಿದ್ದಕ್ಕೆ. ಥ್ಯಾಂಕ್ ಯು ಬಿಗ್ ಬ್ರೋ, ನನಗೊಂದು ಒಳ್ಳೆ ಹುಡುಗಿ ಸಿಗಲಿ ಅಂತ ವಿಶ್ ಮಾಡಿದ್ದಕ್ಕೆ. ಸರಿ ಹೇಳಿ ಅಂದರೆ ನಾವೇನು ಹೊರಡ್ತೀವಿ. ಬಾಯ್ ಅಕ್ಕ. ಬಾಯ್ ಅಣ್ಣ. ಬೈ ಪುಟ್ಟ, ಬೈ, ಟೇಕ್ ಕೇರ್. ಬಾಯ್ ಅದಕ್ಕೆ. ಬೈ ಬೈ ಜಾ, ಬೈ. ಏನಣ್ಣ ನೀನು ಒಂದೊಂದ್ಸಲ ನೀನು ಜೈ ಥರ ಆಡ್ತೀಯ. ಒಂಚೂರು ಬುದ್ಧಿ ಬೇಡವಾ? ರೆಡ್ ಹ್ಯಾಂಡಾಗಿ ಸಿಕ್ ಬೀಳ್ತಾಳೆ ಅಂತ ಹೇಳಿದೆ. ಸಿಕ್ ಬೀಳ್ತಿದ್ದು ಬರೀ ಅಪೇಕ್ಷೆ ಮಾತ್ರ ಅಲ್ಲ, ನಮ್ಮ ಪಾರ್ಥ ಕೂಡ. ಅಷ್ಟು ಹೊಳಿಲಿಲ್ವಾ ನಿನಗೆ? ಸಾರಿ ಸಿಸ್ಟರ್. ಏನ್ ಸಾರಿ? ಅಕಸ್ಮಾತ್ ಅವರಿಬ್ರು ಗೌತಮ್ ಕೈಗೆ ಸಿಕ್ಕಾಕೊಂಡಿದ್ದಾರೆ ಏನಾಗ್ತಿತ್ತು ಗೊತ್ತಾ? ಅವ್ರಿಬ್ಬರಿಗೂ ಡೈರೆಕ್ಟ್ ಆಗಿ ಮದುವೆ ಮಾಡಿಸ್ತಿದ್ದ ಅವನು. ಅದು ನಿನಗೂ ಗೊತ್ತಿತ್ತಲ್ವಾನ? ಎಲ್ಲರ ಥರ ಅಲ್ಲ ಅವನು. ಹೀ ಈಸ್ ವೆರಿ ಡಿಗ್ನಿಫೈಡ್. ಹೀಗಾಯಿತು ಅಂತ ಕೂಗಾಡೋದು ಕಿರ್ಚಾಡೋದು ಮಾಡಲ್ಲ. ಹೀಗಾಗಿದೆಯಲ್ಲ, ಇದಕ್ಕೇನು ಸೊಲ್ಯೂಷನ್ ಅಂತ ಹುಡುಕ್ತಾನೆ. ಇದೆಲ್ಲ ನಿನಗೆ ಯಾಕೆ ಅರ್ಥ ಆಗಲ್ಲಣ್ಣ? ಎಲ್ಲ ಗೊತ್ತಿದ್ದು ನೀನೇ ಹೀಗೆ ಆಡ್ತಿದ್ಯಲ್ಲ. ಒಂದು ಕಡೆಯಿಂದ ನಾನೆಲ್ಲ ಸರಿ ಮಾಡ್ತಾ ಬರೋದು, ಇನ್ನೊಂದು ಕಡೆ ನೀವೆಲ್ಲ ಹಾಳು ಮಾಡಿ. ಒಬ್ಬರಾದ್ರೂ ನೆಟ್ಟಿಗಿದ್ದೀರಾ? ಒಬ್ಬರಾದ್ರೂ ನನಗೆ ನೆಮ್ಮದಿ ಕೊಟ್ಟಿದ್ದೀರಾ? ಒಬ್ಬೊಬ್ಬರು ಒಂದೊಂದು ಥರ ಆಡ್ತೀರಾ. ಒಂದೊಂದು ಸತಿ ನನಗೆ ಹೇಗೆ ಅನ್ಸುತ್ತೆ ಅಂತಂದರೆ, ನೀವೆಲ್ಲ ಏನು ಬೇಕಾದರೂ ಮಾಡ್ಕೊಳ್ಳಿ, ನಾನು ನನ್ನ ಪಾಡಿಗೆ ಸುಮ್ಮನೆ ಇದ್ಬಿಡೋಣ ಅಂತ ಅನ್ಸುತ್ತೆ. ಸಾರಿ ಸಿಸ್ಟರ್, ಅದು ಏನೋ ಮಾಡಕ್ಕೆ ಹೋದೆ, ಏನೋ ಆಗೋಯ್ತು, ಇನ್ನು ಮುಂದೆ ಹಿಂಗೆ ಮಾಡಲ್ಲ. ಸಾರಿ. ಸಿಸ್ಟರ್, ಸಣ್ಣ ಕ್ಯೂರಿಯಾಸಿಟಿ ಕೇಳ್ತಾ ಇದ್ದೀನಿ.
ಅವರಿಬ್ಬರ ಬಗ್ಗೆ ನಿನ್ನ ಹೊಸ ಪ್ಲ್ಯಾನ್ ಏನು, ಅಲ್ಲ ನಿನ್ನ ಕಾರ್ಯತಂತ್ರ ಏನು ಅಂತ. ಪಾರ್ಥ ಮತ್ತು ಅಪೇಕ್ಷಾ ಮಧ್ಯೆ ಏನು ನಡೀತಿದೆಯೋ ಅದರ ಎವಿಡೆನ್ಸ್ ಈಗಾಗಲೇ ನಮ್ಮ ಕೈಯಲ್ಲಿದೆ. ಅದನ್ನಿಟ್ಕೊಂಡು ಮುಂದೆ ಅವಳನ್ನ ಹೇಗೆ ಆಡಿಸ್ತೀನಿ ಅಂತಂದರೆ ಅವಳಿಗೆ ಉಸಿರಾಡೋಕ್ಕೂ ಟೈಮ್ ಸಿಗಬಾರ್ದು. ಹಾಗೆ ಅವಳು ಉಸಿರು ಕಟ್ಟಿಸ್ತೀನಿ. ಇಷ್ಟು ದಿನ ಎಲ್ಲ ಬಿಟ್ಟು ಕೊಡ್ತಾ ಬಂದೆ, ಆದರೆ ಈಗ ಬಿಟ್ಟು ಹಿಡಿತೀನಿ. ಮತ್ತೆ ಎಲ್ಲನೂ ಒಂದೊಂದಾಗಿ ನನ್ನ ಕಂಟ್ರೋಲಿಗೆ ತಗೋತೀನಿ. ಅದಕ್ಕೆ ಏನು ಬರೋದಕ್ಕೆ ಹೇಳಿದ್ರಿ? ಅದಕ್ಕೆ ಏನು ಈ ಥರ ನೋಡ್ತಾ ಇದ್ದೀರಾ? ಏನಾಯ್ತು? ಏನಾಯ್ತು ಅಂತ ನಿಮ್ಗೆ ಗೊತ್ತಿಲ್ವಾ ಪಾರ್ಥ? ನಾನು ಅಂಥದ್ದು ಏನು ಮಾಡಿದೆ ಅದಕ್ಕೆ? ತುಂಬ ಇನ್ನೋಸೆಂಟಾಗಿ ಬಿಹೇವ್ ಮಾಡಬೇಡಿ ಪಾರ್ಥ. ನೀವು ಮತ್ತೆ ಅಪ್ಪಿ ರೂಮಲ್ಲಿರೋದನ್ನು ನಾನು ನೋಡಿದೆ. ನೀವಿಬ್ಬರು ಎಷ್ಟು ಕ್ಲೋಸ್ ಆಗಿದ್ರಿ ಅದನ್ನು ನಾನು ನೋಡಿದೆ. ಅದಕ್ಕೆ ಅದು ಈಗ ನೀವು ಏನು ಹೇಳಿದ್ರು ಅಷ್ಟೇ ಪಾರ್ಥ. ನಾನು ನಿಮ್ಮನ್ನ ತುಂಬಾ ನಂಬ್ಕೊಂಡಿದ್ದೆ, ಆದರೆ ನೀವು ಆ ನಂಬಿಕೆನ ಕಳ್ಕೊಂಬಿಟ್ರಿ, ಮಿಸ್ಯೂಸ್ ಮಾಡಿದ್ರಿ. ಅಯ್ಯೋ ಅದಕ್ಕೆ ನಾವೇನು ಮಿಸ್ಯೂಸ್ ಮಾಡ್ಕೊಂಡಿಲ್ಲ ಅದಕ್ಕೆ. ಸರಿ ಅದಕ್ಕೆ ನಾನು ಇರೋ ವಿಷಯನ ಹೇಳ್ಬಿಡ್ತೀನಿ. ಅದು ನಾನು ಅಪೇಕ್ಷೆ ಅವರು ಮುಂಚೆನೇ ಒಬ್ರನ್ನೊಬ್ರು ತುಂಬಾ ಲವ್ ಮಾಡ್ತಿದ್ವಿ ಅದಕ್ಕೆ. ಅದು ಮನೇಲಿ ಜಯದೇವ್ರ ಜೊತೆ ಅಪೇಕ್ಷೆ ಅವ್ರ ಮದುವೆನ ಸಡನ್ನಾಗಿ ಫಿಕ್ಸ್ ಮಾಡಿಬಿಟ್ರಲ್ಲ, ಮನೆಯವ್ರಿಗೆ ಹರ್ಟ್ ಆಗಬಾರ್ದು ಅಂತ ನಾನು ಅಪೇಕ್ಷೆ ಅವ್ರು ಮಾತಾಡಿಕೊಂಡು ಬೇರೆ ಆಗೋಣ ಅಂತ ಡಿಸೈಡ್ ಮಾಡಿದ್ವಿ. ನಾವು ನಿಜವಾಗ್ಲೂ ಯಾರಿಗೂ ಚೀಟ್ ಮಾಡ್ತಿಲ್ಲ ಅದಕ್ಕೆ. ಹಾಗೆ ಮಾಡೋದಾಗಿದ್ರೆ ನಾವೆಲ್ಲಾದ್ರೂ ಓಡೋಗ್ಬೋದಾಗಿತ್ತಲ್ವಾ? ನೀವಿಬ್ಬರು ಒಬ್ಬರನ್ನೊಬ್ಬರು ಪ್ರೀತಿ ಮಾಡ್ತಿದ್ದಿದ್ದು ನನಗೆ ಗೊತ್ತಿತ್ತು. ಆದರೆ ನಾನು ಅದ್ರ ಬಗ್ಗೆ ನಿಮ್ಮ ಹತ್ರ ಮಾತಾಡದೇ ಇದ್ದಿದ್ದ ಕಾರಣ ಇಷ್ಟೆ. ನೀವಿಬ್ಬರು ಒಬ್ಬರನ್ನೊಬ್ಬರು ಇಷ್ಟಪಡ್ತಿದ್ದು ನನಗೆ ತಪ್ಪು ಅಂತ ಅನ್ನಿಸ್ಲಿಲ್ಲ. ಆದರೆ ಇವತ್ತು ನೀವಿಬ್ಬರು ನಡ್ಕೊಂಡು ರೀತಿ ಇದೆಯಲ್ಲ, ಅದು ನನಗೊಂಚೂರು ಇಷ್ಟ ಆಗಲಿಲ್ಲ, ಸ್ವಲ್ಪನೂ ಸರಿ ಅನ್ನಿಸ್ಲಿಲ್ಲ. ನೀವೇ ಒಂದ್ಸಲ ಯೋಚನೆ ಮಾಡಿ. ನೀವಿಬ್ಬರು ಒಬ್ಬರನ್ನೊಬ್ರು ಲವ್ ಮಾಡ್ತಾ ನಿಮ್ಮದೇ ಪ್ರಪಂಚದಲ್ಲಿ ಕಳೆದು ಹೋಗ್ಬಿಡ್ತೀರಾ. ಆದರೆ ನೋಡೋರ ಕಣ್ಣಿಗೆ ಅದು ಹೇಗೆ ಕಾಣುತ್ತೆ, ನಿಮ್ಮ ಬಗ್ಗೆ ಏನು ಒಪಿನಿಯನ್ ಕ್ರಿಯೇಟ್ ಆಗುತ್ತೆ, ಅದ್ರ ಬಗ್ಗೆ ಯೋಚನೆ ಮಾಡಿದ್ದೀರಾ? ಮೊದಲೇ ಮನೆ ವಾತಾವರಣ ಸರಿ ಇಲ್ಲ. ಅಂಥದ್ರಲ್ಲಿ ಮನೇಲಿ ಯಾರಾದರೂ ನಿಮ್ಮನ್ನು ಆ ರೀತಿ ನೋಡಿದಿದ್ರೆ ನಿಮ್ಮ ಬಗ್ಗೆ ಏನು ಅನ್ಕೋತಿದ್ರು? ಆಲ್ರೆಡಿ ಅಪ್ಪಿ ಮದುವೆ ನಿಮ್ಮ ಅಣ್ಣನ ಜೊತೆ ಫಿಕ್ಸ್ ಆಗಿ ಮುರಿದು ಬಿದ್ದಿದ್ದೆ. ಅದಕ್ಕೂ ಇದಕ್ಕೂ ಲಿಂಕ್ ಮಾಡಿ ಮೊದಲಿಂದಾನು ನಿಮ್ಮಿಬ್ಬರ ಮಧ್ಯೆ ಎಲ್ಲಾನು ಇತ್ತು. ಆದರೂ ಜಯದೇವ್ ಅವ್ರನ್ನ ಮದುವೆ ಮಾಡ್ಕೊಳ್ಳೋ ಒಪ್ಕೊಂಡ್ಲು ಅಂತ ನನ್ನ ತಂಗಿ ಕ್ಯಾರೆಕ್ಟರ್ ಮೇಲೆ ಬ್ಲ್ಯಾಕ್ ಮಾರ್ಕ್ ಬೀಳುತ್ತಲ್ವಾ? ಅವ್ಳ ಕ್ಯಾರೆಕ್ಟರ್ ಬಿದೋಗುತ್ತೆ. ಹೌದೋ ಇಲ್ವೋ ಹೇಳಿ. ಈ ಯೋಚನೆ ನಿಮಗೆ ಮುಂಚೆನೇ ಇರಬೇಕಾಗಿತ್ತು ಪಾರ್ಥ. ನೀವೇನು ಸಣ್ಣ ಮಗು ಅಲ್ಲ. ಪ್ರೀತಿ ಅನ್ನೋದು ಬರೀ ಫೀಲಿಂಗ್ಸ್ ಅಲ್ಲ. ಒಂದು ಹುಡುಗಿ ಒಬ್ರನ್ನೊಬ್ರು ಇಷ್ಟಪಡೋದು, ಲಲ್ಲೆ ಹೊಡೆಯೋದು, ಸುತ್ತಾಡೋದಷ್ಟೇ ಅಲ್ಲ. ಪ್ರೀತಿ ಅನ್ನೋದು ದೊಡ್ಡ ಜವಾಬ್ದಾರಿ ಪಾರ್ಥ. ಅದನ್ನ ಸರಿಯಾಗಿ ನಿಭಾಯಿಸಬೇಕು. ನಾವು ಯಾರನ್ನು ಪ್ರೀತಿಸ್ತೀವೋ ಅವ್ರ ಸುತ್ತ ಇರೋರು ಪ್ರತಿಯೊಬ್ಬರು ಚೆನ್ನಾಗಿರೋ ಥರ, ನೆಮ್ಮದಿಯಾಗಿರೋ ಥರ ನೋಡ್ಕೋಬೇಕು. ಎಲ್ಲಿ ಪ್ರೀತಿ ಇರುತ್ತೋ ಅಲ್ಲಿ ಜವಾಬ್ದಾರಿ ಇರಲೇಬೇಕು. ಎಲ್ಲಿ ಜವಾಬ್ದಾರಿ ಇಲ್ವೋ ಅಲ್ಲಿ ಪ್ರೀತಿನೂ ಇರಬಾರ್ದು. ಹಾಗಿದ್ರೆ ಅದು ಪ್ರೀತಿ ಅಂತಾನೆ ಅನ್ಸ್ಕೊಳ್ಳಲ್ಲ. ನಾನು ನಿಮ್ಮ ಪ್ರೀತಿ ಬಗ್ಗೆ ಮಾತಾಡ್ತಿಲ್ಲ ಪಾರ್ಥ ಅವರೇ. ನಿಮ್ಮ ಸುತ್ತಮುತ್ತ ಏನಾಗ್ತಿದೆ, ಮನೆ ಪರಿಸ್ಥಿತಿ ಏನಿದೆ ಅದನ್ನು ಅರ್ಥ ಮಾಡ್ಕೊಳ್ಳಿ, ಅಷ್ಟು ಹೇಳ್ತಿದ್ದೆ. ನಾನು ನಿಮ್ಮ ಪ್ರೀತಿ ತಪ್ಪು ಅಂತ ಹೇಳ್ತಿಲ್ಲ. ಆದರೆ ಸಮಯ ಸಂದರ್ಭ ಯಾವುದನ್ನು ನೋಡದೆ ನಿಮ್ಮ ಪ್ರೀತಿಯಲ್ಲಿ ನೀವು ಮೈ ಮರಿತಿದ್ದೀರಲ್ಲ, ಅದು ತಪ್ಪು ಅಂತ ಹೇಳ್ತಿದ್ದೀನಿ. ನೋಡೋರ್ ಕಣ್ಣಿಗೆ ಅದು ಹೇಗೆ ಕಾಣುತ್ತೆ ಗೊತ್ತಾ? ಅಣ್ಣ ಮದುವೆ ಆಗ್ಬೇಕಾಗಿದ್ದ ಹುಡುಗಿನ ತಮ್ಮ ತಪ್ಕೊಂಡು ನಿಂತಿರೋ ಹಾಗೆ ಕಾಣುತ್ತೆ. ಅದೆಷ್ಟು ಕೆಡ್ದಾಗಿರ್ತಲ್ವಾ? ಎಲ್ಲರೂ ಏನು ಅನ್ಕೊಳ್ಳಲ್ಲ, ಏನೆಲ್ಲ ಮಾತಾಡಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡಿದ್ದೀರಾ ನೀವು? ಈ ವಿಷಯ ಯಾರಿಗಾದ್ರೂ ಗೊತ್ತಾದ್ರೆ ನಿಮ್ಮಿಬ್ಬರ ಬಗ್ಗೆ ಒಪಿನಿಯನ್ನೇ ಚೇಂಜ್ ಆಗೋಗ್ಬಿಡುತ್ತೆ. ಆಗ ನಿನ್ನ ಪ್ರೀತಿಗೆ, ನಿನ್ನ ಸಂಬಂಧಕ್ಕೆ 3 ಕಾಸು ಬೆಲೆ ಇರಲ್ಲ ಪಾರ್ಥ. ಸ್ವಲ್ಪ ಇಂಥದ್ರ ಬಗ್ಗೆನೂ ಯೋಚನೆ ಮಾಡಿ. ನಾನಾಗಲೇ ಹೇಳಿದಾಗೆ ನೀವಿಬ್ಬರು ಎಳೆ ಮಕ್ಕಳಲ್ಲ. ನಿಮಗೂ ಬುದ್ಧಿ ಇದೆ, ಯೋಚನೆ ಮಾಡೋ ಶಕ್ತಿ ಇದೆ. ಏನೇ ಮಾಡಿದ್ರು ಯೋಚನೆ ಮಾಡಿ ಮಾಡಿ. ಸಾರಿ ಅದಕ್ಕೆ, ಐ ಆಮ್ ರಿಯಲಿ ಸಾರಿ. ನೋಡಿ ಪಾರ್ಥ, ನೀವಂದ್ರೆ ನನಗಿಷ್ಟ.
ಹಾಗಂತ ನೀವು ಏನೇ ಮಾಡಿದ್ರು ನಾನು ಸಪೋರ್ಟ್ ಮಾಡ್ತೀನಿ ಅಂತ ಅನ್ಕೋಬೇಡಿ. ತಪ್ಪು ಯಾರೇ ಮಾಡಿದ್ರು ತಪ್ಪು ಅಂತ ಹೇಳೋಳು ನಾನು. ಅದು ನೀವಾದರೂ ಸರಿ, ಯಾರೇ ಆದರೂ ಸರಿ. ನೀವು ಎಲ್ರಿಗೂ ಇಷ್ಟ ಆಗಬೇಕು, ಎಲ್ಲರ ಹತ್ರ ಸೈ ಅನ್ನಿಸ್ಕೊಳ್ಬೇಕು. ಆಗಲೇ ನೀವು ನನ್ನ ತಂಗಿ ಕೈ ಹಿಡಿಯೋಕ್ಕಾಗಲ್ಲ. ಈ ಮಾತು ನೆನಪಿರಲಿ. ಓಕೆ ನಾಳೆ ಕಾಲ್ ಮಾಡಿ. ಮಲ್ಲಿ, ಅಳ್ತಾ ಇದೆಯಾ? ಯಾಕೆ, ಏನಾಯ್ತು? ಏನೂ ಇಲ್ಲ. ಇಲ್ಲ ಅಂತೀಯ, ಮತ್ತೆ ಕಣ್ಣಲ್ಲಿ ನೀರಿದೆ. ಯಾರದೇನದು ಅಂದ್ರ? ಇಲ್ಲ ರೀ. ಮತ್ತೆ ಯಾಕೆ ಮಲ್ಲಿ ಅಳ್ತಾ ಇದೆಯಾ? ನೀವು ಈಗಿರೋ ಪರಿಸ್ಥಿತಿಗೆ ನಾನೇ ಕಾರಣ. ಎಲ್ಲದಕ್ಕೂ ನಾನೇ ಕಾರಣ. ನಾನು ನಿಮ್ಗೆ ಹೆಂಡತಿಯಾಗಿ ಸಿಗ್ಬಾರ್ದಾಗಿತ್ತು. ನಿಮ್ ಜೀವನ ತುಂಬಾ ಚೆನ್ನಾಗಿರೋದು. ನಿಮ್ಮ ಆಸ್ತಿ ಅಂತಸ್ತಿಗೆ ತಕ್ಕನಾಗಿರೋ ಹುಡುಗಿ ನೋಡಿ ಮದುವೆ ಆಗಿದ್ರೆ ನೀವು ತುಂಬಾ ಚೆನ್ನಾಗಿರ್ತಿದ್ರಿ ಅನ್ಸ್ತಾ ಇತ್ತು. ನಾನು ಬಂದು ಎಲ್ಲ ಹಾಳು ಮಾಡ್ಬಿಟ್ಟೆ. ಇಷ್ಟು ದಿನಕ್ಕೆ ಇವತ್ತೇ ಕಣೆ ನೀನು ಕರೆಕ್ಟಾಗಿ ಮಾತಾಡಿದ್ದು. ಹೌದು, ನೀನು ಸಿಗದೆ ಇದ್ದಿದ್ರೆ ನಾನು ಖಂಡಿತ ಚೆನ್ನಾಗಿರ್ತೀನಿ. ಏಯ್ ಮಲಿ, ಏನು ಮಾತಿದು? ಹಾಂ, ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ಮಲಿ, ನೀ ನನಗೆ ಸಿಗೋದಕ್ಕೆ 7 ಜನ್ಮ ಅಲ್ಲ, 14 ಜನ್ಮ ಅಲ್ಲ, ಒಂದು 28 ಜನ್ಮ ನಾನು ಪುಣ್ಯ ಮಾಡಿದ್ದೀನಿ ಮಲಿ. ಮಲಿ, ನೀ ನನ್ನ ಪಾಲಿನ ದೇವತೆ ಮಲಿ. ಮಲಿ, ನೀ ನನಗೆ ಹೆಂಡತಿಯಾಗಿ ಸಿಕ್ಕಿರೋದಕ್ಕೆ ನನಗೆ ಎಷ್ಟು ಖುಷಿ ಇದೆ ಗೊತ್ತಾ? ಏನಿಲ್ಲ, ಸುಮ್ಮನಿರಿ ನೀವು. ನನಗೆ ಬೇಸರ ಆಗುತ್ತೆ ಅಂತ ನನ್ನ ಸಮಾಧಾನಕ್ಕೆ ನೀವಿಗೆಲ್ಲ ಮಾತಾಡ್ತಿದ್ರ ಅಂತ ನನಗೆ ಗೊತ್ತು. ಮನ್ಸಲ್ಲಿರೋ ಕಹಿನೆಲ್ಲ ಅದ್ಮಿಟ್ಕೊಂಡು ನಾಲ್ಗೆ ಸಕ್ಕರೆ ಪಾಕ ಹಾಕೊಂಡು ಮಾತಾಡ್ತಿದ್ದೀರ. ನನ್ನನ್ನ ನಿಮ್ಮ ಹೆಂಡತಿ ಅಂತ ಎಲ್ಲರ ಮುಂದೆ ಹೇಳ್ಕೊಳಕ್ ನಿಮಗೆ ನಾಚಿಕೆ ಆಗ್ತಾ ಇತ್ತು ಅಲ್ವಾ? ನನ್ನಿಂದ ನೀವು ತಲೆ ತಗ್ಸಂಗ ಆಗ್ತಾ ಇತ್ತೆ ಅಲ್ವಾ? ನಂಗೆಲ್ಲ ಗೊತ್ತಾಗ್ತಾ ಇದ್ದಾರೆ. ಗೊತ್ತಾಗದೆ ಇರೋ ಅಷ್ಟು ದಡ್ಡಿ ನಾನೇನಲ್ಲ. ಓ ಗಾಡ್, ಯಾಕಾದ್ರೂ ಇವಳು ತಂಟೆಗೆ ಹೋದ್ನಪ್ಪ. ನನಗೆ ಕಣ್ಣೀರು ಅಂದರೆ ಅಲರ್ಜಿ. ಐ ಹೇಟ್ ಇಯರ್ಸ್. ಮಹಿಮಾ, ತುಂಬ ಥ್ಯಾಂಕ್ಸ್ ಪುಟಿ. ನೀನು ಯಾವಾಗಲೂ ನನ್ನ ಜೊತೆ ನಿಲ್ತೀಯ, ಆದರೆ ಇವತ್ತು ನೀನು ನನ್ನ ಜೊತೆ ನಿಂತು ನನ್ನ ಮರ್ಯಾದೆ ಕಾಪಾಡಿದ್ಯಲ್ಲ, ಅದಕ್ಕೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಕಂದ. ಥ್ಯಾಂಕ್ ಯು ಥ್ಯಾಂಕ್ಸ್ ಎ ಲಾಟ್. ಅತ್ತೆ, ಯಾಕೆ ಹೀಗೆಲ್ಲ ಮಾತಾಡಿ ನಂಗೆ ಎಂಬ್ಯಾರೇಜ್ ಮಾಡ್ತಿದ್ದೀರಾ? ನಾನು ಯಾರೂ ಮಾಡದೇ ಇರೋಂಥದ್ದೇನೂ ಮಾಡಿಲ್ಲ. ಅದರಲ್ಲಿ ಗ್ರೇಟ್ ಅನ್ನೋದೇನೂ ಇಲ್ಲ. ಆ್ಯಕ್ಚುಲಿ ಇದು ತುಂಬ ಚಿಕ್ಕ ವಿಷಯ. ನೀವು ಅದನ್ನು ಶೇರ್ ಮಾಡದೆ ದೊಡ್ಡದು ಮಾಡ್ಕೊಂಡ್ರೆ ಅಷ್ಟೇ. ನೀವು ಇದನ್ನು ಮೊದಲೇ ಹೇಳಿದಿದ್ರೆ ನಾನು ಆ ಪ್ರಾಬ್ಲಮ್ನ ಆಗಲೇ ಸಾಲ್ವ್ ಮಾಡಿರ್ತಿದ್ದೆ. ಎಂಥ ಸಿಚುವೇಶನ್ನಲ್ಲೂ ನೀವು ನನ್ನ ಹತ್ರ ಏನೂ ಶೇರ್ ಮಾಡ್ಕೊಳ್ಳಲ್ವಲ್ಲ ಅತ್ತೆ. ಮೋಸ್ಟ್ಲಿ ನನಗನ್ಸುತ್ತೆ ನೀವಿನ್ನೂ ನನ್ನನ್ನು ಸೊಸೆ ಅಂತಲೇ ಒಪ್ಕೊಂಡಿಲ್ಲ ಅಂತ. ಅದಿನ್ನೂ ಮನಸ್ಸಲ್ಲಿ ಬಂದಿಲ್ವಾ ಅತ್ತೆ? ಯೋ, ಹಾಗೇನಿಲ್ಲ ಮಾಹಿ. ಮತ್ತಿನ್ನೇನತ್ತೆ, ನೀವು ನನ್ನನ್ನು ಸೊಸೆ ಅಂತ ಒಪ್ಕೊಂಡಿದ್ದಿದ್ರೆ ನೀವೆಲ್ಲನೂ ನನ್ನ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ರಿ ತಾನೆ. ಮನೆಯಲ್ಲಿ ಈ ಥರ ಒಂದು ಸಮಸ್ಯೆ ಇದೆ, ಇದನ್ನು ಹಾಗೆ ಮಾಡಿದ್ರೆ ಸಾಲ್ವ್ ಆಗುತ್ತೆ, ಹೀಗೆ ಮಾಡಿದ್ರೆ ಸಾಲ್ವ್ ಆಗುತ್ತೆ ಅಂತ ನನ್ನ ಹತ್ರ ಡಿಸ್ಕಸ್ ಮಾಡ್ತಾ ಇದ್ರಿ ತಾನೆ. ಬಟ್ ನೀವುಗಳು ಅದು ಯಾವುದನ್ನೂ ಮಾಡಲ್ಲ. ನನ್ನನ್ನು ಒಂಥರ VIP ಗೆಸ್ಟ್ ಥರ ಟ್ರೀಟ್ ಮಾಡ್ತೀರಾ. ಹತ್ತಿರದಲ್ಲೇ ಇದ್ರೂ ದೂರದಲ್ಲಿ ಇಟ್ಟಿರ್ತೀರ. ಎಲ್ಲದರಲ್ಲೂ ಸೀಕ್ರೆಟ್ ಮೇಂಟೈನ್ ಮಾಡ್ತೀರಾ. ನಾನು ನಿಮ್ಮ ಸೊಸೆ ಹೇಗಾಗ್ತೀನಿ ಅತ್ತೆ? ನಾನು ನಿಮ್ಮ ಸೊಸೆ ಅಂದಮೇಲೆ ನಿಮ್ಮ ಕಷ್ಟನೂ ನನ್ನ ಕಷ್ಟ ಇದ್ದ ಹಾಗೆ ಅಲ್ವಾ?
ಕ್ಷಮಿಸ್ಬಿಡು ಕಂದ. ನಮ್ಮ ಉದ್ದೇಶ ಅದಲ್ಲ. ನೀನು ನಿಮ್ಮ ಅಣ್ಣನ ಮನೆಯಲ್ಲಿ ಮಹಾರಾಣಿ ಥರ ಬೆಳೆದಿದ್ಯಾ. ಈ ಕಷ್ಟಗಳನ್ನೆಲ್ಲ ನಿನ್ನ ಹತ್ರ ಹೇಳ್ಕೊಳ್ಳೋದು ಯಾಕೆ? ಇದು ಬಿಸಿ ನಿನ್ನ ತಟ್ಟೋದು ಬೇಡ ಅನ್ನೋದಷ್ಟೇ ನಮ್ಮ ಉದ್ದೇಶ. ನಿಜವಾಗ್ಲು ನೀನು ನಮ್ಮ ಸೊಸೆ ಅಲ್ಲ, ಮಗಳ ಥರಾನೇ. ಥರ ಅಲ್ಲ, ನೀನು ನಮ್ಮ ಮಗಳೇ. ಇಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ ಕಂದ. ಅತ್ತಿಗೆಗಿಲ್ದಿರೋ ಮಾರ್ಜಿನ್ನು ಕನ್ಸೆಷನ್ನು ನನಗೆ ಯಾಕೆ? ನಾನು ಮಗಳೇ ಅಂದಮೇಲೆ ನನ್ನನ್ನು ಹಾಗೆ ನೋಡಿ, ನನ್ನನ್ನು ಅವ್ರ ಥರನೇ ಟ್ರೀಟ್ ಮಾಡಿ. ಇದೇ ಲಾಸ್ಟು ಅತ್ತೆ. ಇನ್ನೊಂದು ಸಲ ಹೀಗೆಲ್ಲ ಮಾಡಬೇಡಿ. ಇನ್ನೊಂದು ಸಲ ಹೀಗೆ ಮಾಡಿದ್ರೆ ನನಗೆ ನಿಜವಾಗ್ಲೂ ತುಂಬ ಹರ್ಟ್ ಆಗುತ್ತೆ. ನನ್ನನ್ನು ನಿಮ್ಮ ಜೊತೆ ಸೇರಿಸ್ಕೊಳ್ಳಿ. ನೀವು ಬರೀ ಸುಖದಲ್ಲಿ ಮಾತ್ರ ಪಾಲು ಕೊಟ್ಟು ಕಷ್ಟದಲ್ಲಿ ಸೇರಿಸ್ಕೊಳ್ಳಿಲ್ಲ ಅಂದರೆ ನಾನು ತುಂಬ ಸೆಲ್ಫಿಶ್ ಆಗಿಬಿಡ್ತೀನಿ ಅತ್ತೆ. ಪ್ಲೀಸ್ ನನ್ನನ್ನು ಸೆಲ್ಫಿಶ್ ಮಾಡಬೇಡಿ. ಸರಿ ಪುಟ್ಟ, ಇನ್ಮೇಲೆ ಯಾವತ್ತೂ ಈ ಥರ ಮಾಡೋದಿಲ್ಲ. ನೀನು ಹೇಳ್ದ ಹಾಗೆ ನಡ್ಕೋತೀನಿ. ನನ್ನ ಮುದ್ದಿನ ಸೊಸೆ, ಅಯ್ಯೋ ಸಾರಿ, ನನ್ನ ಮುದ್ದಿನ ಮಗಳು. ಓಕೆನಾ? ಮತ್ತೆ ಸರಿ, ತುಂಬ ಲೇಟ್ ಆಗಿದೆ, ಮಲ್ಕೊಳ್ಳೋಣ. ಓಕೆ, ಗುಡ್ ನೈಟ್. ಗುಡ್ ನೈಟ್ ಅತ್ತೆ. ಅದಕ್ಕೆ ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್ ಆ್ಯಂಡ್ ಐ ಲವ್ ಯು ಸೋ ಮಚ್. ಗುಡ್ ನೈಟ್. ಗುಡ್ ನೈಟ್. ಮಹಿ, ನನ್ನ ಕಡೆಯಿಂದನೂ ಥ್ಯಾಂಕ್ಸ್. ನಮ್ಮ ಮನೆಯವ್ರನ್ನ ಬಿಟ್ಕೊಡ್ದಿದ್ದಕ್ಕೆ, ಸಪೋರ್ಟ್ ಮಾಡಿದ್ದಕ್ಕೆ. ನನಗೆ ನೀನು ಹೀಗೆ ಮಾಡಿದ್ದು ತುಂಬಾ ಖುಷಿ ಕೊಡ್ತು. ಅದರಲ್ಲಿ ಏನಿದೆ ಜೀವ? ನಮ್ಮನೆಯವರು ಅಂದಮೇಲೆ ಅವ್ರ ಸಪೋರ್ಟ್ಗೆ ನಾವು ನಿಂತ್ಕೊಳ್ಳೇಬೇಕಲ್ವಾ? ನಾನು ನನ್ನ ಡ್ಯೂಟಿ ಮಾಡಿದ್ದೀನಿ ಅಷ್ಟೇ. ನೀವೆಲ್ಲರೂ ಹೇಗೆ ನನ್ನ ಮೇಲೆ ಲವ್ ಕನ್ಸರ್ನ್ ತೋರಿಸ್ತಿರೋ, ಇದು ಹಾಗೆ. ನಥಿಂಗ್ ಗ್ರೇಟ್. ಮತ್ತೆ ಮಹಿ, ನಮ್ಮ ಎಕ್ಸ್ಪೆಕ್ಟೇಷನ್ಗಿಂತ ಜಾಸ್ತಿನೇ ನೀನು ರೀಚ್ ಮಾಡಿದ್ಯಾ. ಆದರೆ ನಾನು ನಿನ್ನ ಎಕ್ಸ್ಪೆಕ್ಟೇಷನ್ನ ರೀಚ್ ಮಾಡ್ತೀನ ಹಾಗನ್ಸುತ್ತೆ ನಿನಗೆ? ಇದೇನು ಹೀಗೆ ಕೇಳ್ತಿದ್ಯಾ? ನೋಡೋಕೆ ಒಳ್ಳೆ ಹೀರೋ ಥರ ಇದೆಯಾ, ಹ್ಯಾಂಡ್ಸಮ್ ಆಗಿದೆಯಾ, ಒಳ್ಳೆ ಗುಣ ಇದೆ, ನನ್ನನ್ನು ತುಂಬ ಲವ್ ಮಾಡ್ತೀಯಾ, ತುಂಬ ಕೇರ್ ಮಾಡ್ತೀಯಾ, ಇದಕ್ಕಿಂತ ಇನ್ನೇನು ಬೇಕು? ಎಲ್ಲರೂ ನನ್ನನ್ನು ನೋಡಿ ನಮಗಿಂಥ ಗಂಡ ಸಿಕ್ಕಿಲ್ವಲ್ಲ ಅಂತ ಹೊಟ್ಟೆ ಹುರ್ಕೋಬೇಕು. ಹಾಗಿದೆಯಾ ನೀನು? ಡ್ರೀಮ್ ಹಸ್ಬೆಂಡ್, ದಿ ಬೆಸ್ಟ್. ಆ್ಯಂಡ್ ಐ ಆಮ್ ಸೋ ಲಕ್ಕಿ ಟು ಹ್ಯಾವ್ ಯು ಇನ್ ಮೈ ಲೈಫ್. ಎಲ್ಲ ಇದ್ದು ಏನು ಪ್ರಯೋಜನ? ಕೆಲಸನೇ ಇಲ್ವಲ್ಲ ಮಹಿ. ಬಟ್ ಅದನ್ನು ನಿಮ್ಮ ಹತ್ರ ಹೇಗೆ ಹೇಳ್ಕೊಳ್ಳೋದು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಐ ಆಮ್ ಸಾರಿ ಮಹಿ, ನಾನು ನಿನ್ನಿಂದ ತುಂಬ ವಿಷಯ ಮುಚ್ಚಿಟ್ಟಿದ್ದೀನಿ.